ಸರ್ ಕಂಗ್ರ್ಯಾಚುಲೇಷನ್ ಸರ್. ಈ ಅಧ್ಯಕ್ಷ ಆಯ್ಕೆ ನಿರೀಕ್ಷೆ ಮಾಡಿದ್ರ ಸರ್ ತಾವು? ನಿರೀಕ್ಷೆ ಮಾಡಿದ್ವು ನಾವು. ಯಾಕೆಂದರೆ ಇದು ಟೀಮ್ ವರ್ಕ್, ಇದು ಪಕ್ಷಾತೀತವಾಗಿ ನಡೆದಿರ್ತಕ್ಕಂಥದ್ದು. ಹಿರಿಯರು ರಮೇಶಣ್ಣ ಅನ್ನೋ ಒಂದು ಇದು ಎಲ್ಲ ನಮ್ಮ ಮುಖಂಡರುಗಳಿತ್ತು, ಹಿರಿಯ ಮುಖಂಡರಲ್ಲಿ ನಾನು ಸಿಗ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ನಮ್ಮ ಮುಖಂಡರುಗಳೆಲ್ಲ ನಾನು ಆಯ್ಕೆ. ಸರಿ ಸರ್, ಓಕೆ. ಏನಾದ್ರು ಸ್ವಲ್ಪ ಒಳಗಡೆ ಆಂತರಿಕ ಪೈಪೋಟಿಗಳೇನು ನಡೀತಾ ಸರ್? ಪೈಪೋಟಿಗಳೇನು ಇರಲಿಲ್ಲ. ಯಾಕಂದರೆ ನಮಗೆ 4 ಜನ ಮುಖಂಡರುಗಳಿದ್ರು ಇಲ್ಲಿ. ನಮ್ಮ ಕೃಷ್ಣಣ್ಣ, ನಮ್ಮ ಷಣ್ಮುಖಪ್ಪ ಮತ್ತು ಅಂಗಡಿ ಬಸವರಾಜ್, ಇವರು ಒಂದು ಟೀಮು. ಇವರು ಮಂದಿ ಎಲ್ಲ ರೆಡಿ ಮಾಡಿ ಇದು ಮಾಡಿದ್ರು. ಸ್ವಲ್ಪ ಎಜುಕೇಶನ್ ಹಿರಿಯವರಿಗೆ, ಹಿರಿಯರು ಮತ್ತು ಪ್ರಾಮಾಣಿಕರು ಅಂತ ನಮ್ಮನ್ನ ಆಗುವಾಗಲೇ ಗುರುತಿಸಿದ್ರು. ಅದರಿಂದಾಗಿ ಎಂತ ಪೈಪೋಟಿ ಏನಿರಲಿಲ್ಲ. ಆರೋಗ್ಯಕರವಾಗಿ. ಹೌದು, ಖಂಡಿತ. ಯಾರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರಿ ಸರ್? ಕೃತಜ್ಞತೆ ನಮಗೆ ವೋಟ್ ಮಾಡಿದಂತಹ ಎಲ್ಲರಿಗೆ, ಮತ್ತೆ ನಾವು ಇಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತಹ ಎಲ್ಲ ಶಾಸಕರುಗಳಿಗೆ ಕೃತಜ್ಞತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಗಿ ರೈತಾಪಿ ವರ್ಗ, ಅವ್ರು ನಮ್ಮನ್ನ ಆರಿಸಿ ಕಳಿಸಿದ್ದಾರೆ, ಅವ್ರಿಗೆ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಿರ್ದೇಶಕರಿಗೂ. ಹೌದು, ಅಲ್ಲಿ ನಿರ್ದೇಶಕರನ್ನ ಆಯ್ಕೆ ಮಾಡೋರು ರೈತಾಪಿ ವರ್ಗ ಎಲ್ಲ ಒಟ್ಟಾಗಿ ಹೋಗಿದ್ದೀವಿ. ಪಕ್ಷಾತೀತವಾಗಿ ಎಲ್ಲ ಒಟ್ಟಿಗೆ ಹೋಗಿರ್ತಕ್ಕಂಥದ್ದು. ನಾನು ಆಯ್ಕೆ ಬೇಕಾದ್ರೂ ಆ ಕ್ರೆಡಿಟ್ ನಮ್ಮ ನಿರ್ದೇಶಕರುಗಳಿಗೆ ಸೇರ್ತಕ್ಕಂಥದ್ದು. ಓಕೆ ಸರ್, ಬ್ಯಾಂಕಿನ ಜವಾಬ್ದಾರಿ ಈಗ ಇದು ಹಣಕಾಸು ಸಂಬಂಧಪಟ್ಟಂಗೆ ಸರ್, ಇದನ್ನ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ ಇನ್ನು ಮುಂದೆ ನಿರ್ವಹಣೆ ಯಾವ ರೀತಿ ಮಾಡಲ್ಲ? ಸಣ್ಣ ಪುಟ್ಟ ನ್ಯೂನತೆಗಳಿರ್ಬೋದು, ಅದನ್ನ ನಾವು ಸಂಪೂರ್ಣವಾಗಿ ಸರಿಪಡಿಸ್ತೀವಿ. ನಾವು ರೈತರ ಹಿತದೃಷ್ಟಿಯಿಂದ ಈ ಬ್ಯಾಂಕ್ ಅನ್ನ ನಾವು ಕಂಪ್ಲೀಟ್ ಆಗಿ ಒಂದು ಸುವ್ಯವಸ್ಥಿತ ಸ್ಥಿತಿಗೆ ತರ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್.